ನಮಸ್ಕಾರ ವೀಕ್ಷಕರೇ, ಜೆಬಿಎಂ ಟಿವಿಗೆ ಸ್ವಾಗತ. ನಾನು ವೀರೇಶ್ ಬಳಗೇರ್. ಈ ಕ್ಷಣದ ಹೆಡ್ಲೈನ್ಸ್. ನೇಕಾರ ಮುಖಂಡರಿಂದ ಸುದ್ದಿಗೋಷ್ಠಿ. ಲೋಕಸಭಾ ಚುನಾವಣಾ ಪ್ರಚಾರ. ಮಗನ ಪರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಭರ್ಜರಿ ಮತಬೇಟೆ. ತಾಯಿ ಭಾರತಾಂಬೆ ಸೇವೆಗೆ ಮುನ್ನುಡಿ ಬರೆದ ಸಂಬರ್ಗಿ ಯುವಕರು. ಅಥಣಿ ತಾಲೂಕು ನಂದೇಶ್ವರ ಗ್ರಾಮದಲ್ಲಿ ಸಂಸ್ಕೃತಿ ಭಾಷೆ ಕಲಿತವರು ಬಹಳ ಬಂಗಾರ. ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಅಗ್ನಿವೀರರಿಗೆ ಗ್ರಾಮಸ್ಥರಿಂದ ಸನ್ಮಾನಿಸಿ ಸತ್ಕರಿಸಲಾಯಿತು. ಮತದಾನ ಅವಕಾಶ ಸಿಗುವುದು ಮುಖ್ಯ, ಎಲ್ಲರೂ ತಪ್ಪದೇ ಮತದಾನ ಮಾಡಿ. ಡಾಕ್ಟರ್ ಶಿವರಾಜ್ ಕುಮಾರ್ ಹೇಳಿಕೆ. ಮತದಾನ ಬಳಿಕ ಹಿರಿಯ ನಟ ಅನಂತನಾಗ್ ಮತ ಹಾಕದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹೌದು, ನೇಕಾರ ಪ್ರಕೋಷ್ಠದ ರಾಜ್ಯ ಸಂಚಾಲಕರಾದ BS ಸೋಮಶೇಖರ್ ರಾಮದುರ್ಗ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನೇಕಾರ ಸಮುದಾಯವು ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸುತ್ತದೆ ಎಂದು ಸುದ್ದಿಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳಾದ SM ಮುರುಡಿ ಹಾಗೂ ಖ್ಯಾತ ವಕೀಲರಾದ ಶ್ರೀನಿವಾಸ್ ಕುರುಡಿಗೆ ಅವರು ಸಾಥ್ ನೀಡಿದರು. ನಾನು ವಂದಿಸುತ್ತಾ ಈ ದಿನ ರಾಮದುರ್ಗ ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 2024 ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿಯಾಗಲು ಅವೆಲ್ಲ ನೇಕಾರ ಸಮುದಾಯದವರು ನೇಕಾರ ಪ್ರಕೋಷ್ಠದ ವತಿಯಿಂದ BJPನ ಬೆಂಬಲಿಸಲು ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಏಕೆಂದರೆ ಅವರು 10 ವರ್ಷಗಳಿಂದ ಮಾಡಿರುವ ಸಾಧನೆಗಳು, ಮಹತ್ವದ ಕೆಲಸಗಳು, 10 ವರ್ಷಗಳಿಂದ ಒಂದು ಕಪ್ಪು ಚುಕ್ಕೆ ಇಲ್ಲದೆ ದಕ್ಷ ಆಡಳಿತ, ದಿನಕ್ಕೆ 15 ಗಂಟೆಗಳ ಒಂದು ಕೆಲಸವನ್ನು ಮಾಡುವಂಥ ಹಾಗೂ 365 ದಿವಸ ರಜೆಯನ್ನು ತಗೊಂಡಿರನೆ ಒಂದು ಯಶಸ್ವಿಯಾಗಿ 10 ವರ್ಷಗಳಿಂದ ಕೆಲಸ ಮಾಡದಿರೋದು ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರಂದರೆ ತಪ್ಪಾಗೋದಿಲ್ಲ. ಜೊತೆಗೆ ಮಹತ್ವದ ಕೆಲಸಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿರುವಂಥ ಕೆಲಸ ಇರ್ಬೋದು, ಕಾಶಿಯಲ್ಲಿ ದೇವಸ್ಥಾನ ಅಭಿವೃದ್ಧಿ ಪಡಿಸಿರುವಂಥ ಕೆಲಸ ಇರ್ಬೋದು, ಹಾಗೆ ಕಾಶ್ಮೀರ್ 370 ಆರ್ಟಿಕಲ್ ರದ್ದು ಮಾಡಿರುವಂಥ ಒಂದು ಮಹತ್ವದ ಕೆಲಸ ಆಗಿದೆ. ಜೊತೆಗೆ ನಮ್ಮ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಅಂತೇಳಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಿಂದೆ 10 ವರ್ಷದಿಂದ 74 ಏರ್ಪೋರ್ಟ್ಗಳಿವೆ ಇಡೀ ದೇಶದಲ್ಲಿ. ಇವಾಗ 2 ಪಟ್ಟಷ್ಟು 149 ಏರ್ಪೋರ್ಟ್ಗಳನ್ನು ಒಂದು ಭಾರತ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಅಂತೇಳಿ ಒಂದು ಕೊಡುಗೆಯಾಗಿ ಅವರು ಒಂದು 149 ಏರ್ಪೋರ್ಟ್ಗಳನ್ನು ಒಂದು ಓಪನ್ ಮಾಡುವಂಥ ಕೆಲಸ ಆಗಿರೋದು. ಇದ್ರ ಜೊತೆಗೆ ಆರ್ಥಿಕ ಸ್ಥಿತಿ ಹಿಂದೆ 10 ಸ್ಥಾನದಲ್ಲಿತ್ತು ಅನಿಸ್ತದೆ, ಇವಾಗ 5ನೇ ಸ್ಥಾನಕ್ಕೆ ಬಂದಿದೆ. ಅವರ ಯೋಜನೆ ಇನ್ನೂ 3ನೇ ಸ್ಥಾನಕ್ಕೆ ತರ್ಬೋದು ಅಂತೇಳಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಇದು ಮಹತ್ವದ ಕೆಲಸ, ಒಂದು ಜನಕ್ಕೆ ಮುಟ್ಟುವಂಥ ಕೆಲಸಗಳಿರ್ಬೋದು. ಒಂದು ಕೋವಿಡ್ ಟೈಮಲ್ಲಿ 2200 ಕೋಟಿ ಕೋವಿಡ್ ಲಸಿಕೆಗಳು ಹಾಕ್ಸೋಂಥ ಕೆಲಸ ಇರ್ಬೋದು,
ಹಾಗೆ ವ್ಯಾಪಾರ ವಹಿವಾಟು ಸುಗಮವಾಗಲಿ ಅಂತೇಳಿ GST ಮಾಡುವಂಥ ಕೆಲಸ ಇರ್ಬೋದು. ಹಾಗೆ ಸಾಮಾನ್ಯ ಜನಕ್ಕೆ ಮುಟ್ಟುವಂಥ ಕೆಲಸ PM ಗರೀಬ್ ಕಲ್ಯಾಣ ಅನ್ನ ಯೋಜನೆ ಇರ್ಬೋದು, ಉಜ್ವಲ ಯೋಜನೆ ಇರ್ಬೋದು, PM ಮುದ್ರಾ ಯೋಜನೆ ಇರ್ಬೋದು, ಆಯುಷ್ಮಾನ್ ಭಾರತ್ ಯೋಜನೆ ಇರ್ಬೋದು, ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಇರ್ಬೋದು, ಅನೇಕ ಮಹತ್ವದ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೇಕಾರರು ಒಂದು ವೃತ್ತಿ ನಶಿಸಿ ಹೋಗಬಾರ್ದು ಅಂತೇಳಿ ಆಗಸ್ಟ್ 15ರಂದು 2015ರಂದು ಆಗಸ್ಟ್ 7 ಚೆನ್ನೈಯಲ್ಲಿ ಬೆಳಗಾವಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾದ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಮದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಎಲ್ಲ ಹಳ್ಳಿಗಳಲ್ಲಿ ಭರ್ಜರಿ ಮತ ಯಾಚನೆ ನಡೆಸಿದರು. ತಾಲೂಕಿನ ಬಣ್ಣೂರು ತಾಂಡಾ ಗ್ರಾಮದಲ್ಲಿ ಇಡೀ ಬಂಜಾರ ಸಮುದಾಯದ ಮತಯಾಚಿಸಿ ಅವರನ್ನು ಉದ್ದೇಶಿಸಿ ಮಾತನಾಡಿದರು. ನಾನು ಸಾದ್ ಮಹಾರಾಜ್ ಕಿ ನಾನು ಓದ್ತೀನಿ, ಅದೇನಂತ ಅರ್ಥ ನೀವೇ ಹೇಳ್ಬೇಕು. ಹೇಳ್ತೀರಿ? ಇದು ಬೈಯೋ ಬಯ್ಯಾ ಹೋ, ಬಾಯಿಯೋ ಬಯ್ಯಾ ಹೋ, ಹಾ ಬಿಯಾ ಹೋ, ತಮನೋನ್ ಶೆನೆಜ್ ಮಾರ ರಾಮಿ ರಾಮಿ. ಬಂಧುಗಳೇ, ಬನ್ನೂರು ತಾಂಡ ಮತ್ತು 18 ತಾಂಡ ಸದಸ್ಯರ ಈ ಒಂದು ಕಾಂಗ್ರೆಸ್ ಪಕ್ಷದ ಮುಂಬರುವಂಥ ಲೋಕಸಭಾ ಚುನಾವಣೆಯ ಪ್ರಚಾರ, ಈ ಪ್ರಚಾರದ ಸಂದರ್ಭದಲ್ಲಿ ಬಹುಶಃ ನನ್ನ ಜೀವನದಲ್ಲಿ ಇಂಥ ಒಂದು ಉತ್ಸಾಹಿ ಯುವಕರು, ಉತ್ಸಾಹಿ ಹಿರಿಯರನ್ನ ಒಟ್ಟಿಗೆ ನಾನು ಯಾವತ್ತೂ ನೋಡಿರ್ಲಿಲ್ಲ. ಅಷ್ಟೊಂದು ಉತ್ಸಾಹ ಹಿರಿಯರಲ್ಲೂ ಇದೆ, ಯುವಕರಲ್ಲೂ ಇದೆ. ನನ್ನ ತಾಯಿಯಂದ್ರು ನನ್ನ ಗೆಳತಿಯರ ತರ ಇದ್ದಾರೆ. ನನ್ನ ಏಜ್ದವ್ರು ಸುಮಾರು ಜನ ಇದ್ದಾರೆ. ನನ್ನ ಗೆಳತಿಯರ ತರ ನೋಡ್ತೀನಿ, ನನ್ನ ತಂಗಿ ತರ ನೋಡ್ತೀನಿ. ಇಷ್ಟೊಂದು ವಜ್ಜೆ ಹೆಂಗ್ ಹಾಕೊಂಡ್ಕೊಂಡಿರ್ತೀರಿ? ನನಗೆ ಅಕ್ಕ ಹೇಳಿದ್ರು, ವೈನಿ ಹೇಳಿದ್ರು ಅದನ್ನ ಹಾಕೋಬೇಕಂತ. ನಾನು ಲಾಸ್ಟ್ಗೆ 5 ನಿಮಿಷ ಹಾಕ್ರಪ್ಪ ಮಸ್ತಿಕ್ ಮಾಡ್ತಾರೆ. ಇಷ್ಟೊಂದು ವಜ್ಜೆ ಹೆಂಗ್ ಹಾಕೊಳ್ತೀರಿ? ಅದು ನಿಮ್ಮ ಸಂಪ್ರದಾಯ, ಅದು ನಿಮ್ಮ ಸಂಸ್ಕೃತಿ. ಅದಕ್ಕೆ ಅಲ್ಲ ನಮ್ಮ ಭಾರತ ದೇಶ ಸಂಪ್ರದಾಯ ಸಂಸ್ಕೃತಿಯನ್ನ ನಾವು ಯಾವತ್ತಿದ್ರೂ ಕೂಡ ಕಾಪಾಡಿಕೊಂಡು ಉಳಿಸ್ಕೊಂಡು ಮುಂದೆ ವರ್ಷಕೊಂಡು ಹೋಗ್ತೀವಿ. ನಮ್ಮ ಪ್ರಥಾ ನಮ್ಮ ಸಂಪ್ರದಾಯವನ್ನ ಮುಂದೆ ವರ್ಷಕೊಂಡು ಹೋಗ್ತೀವಿ. ಅದರಲ್ಲೂ ನನ್ನ ಬಂಜಾರ ಸಮಾಜ, ಲಮಾನಿ ಸಮಾಜ ಬಹಳಷ್ಟು ಕಲರ್ಫುಲ್ ಆಗಿರುತ್ತೆ ತಮ್ಮ ಬಟ್ಟೆಗಳು. ಅಷ್ಟೇ ವೈವಿಧ್ಯಮಯವಾದಂಥ ಭಾರತ ದೇಶದಲ್ಲಿ ವೈವಿಧ್ಯಮಯವಾದಂಥ ಸಂಸ್ಕೃತಿ ನಮ್ಮ ಬಂಜಾರ ಸಮಾಜದ್ದು. ನಮ್ಮ ಭಾಳ ಮಾಡಿದಲ್ಲ ನನ್ನ ತಮ್ಮ, ನೀನು ಹೇಳ್ತೀರಿ ನಮ್ಮ ಕಾಂಗ್ರೆಸ್ ಪಕ್ಷ. ನಾನು ಬಹಳಷ್ಟು ಕಡೆ ಇತ್ತೀಚೆಗೆ ಮೃಣಾಲ್ ಹೆಬ್ಬಾಳ್ಕರ್ ಲೋಕಸಭಾ ಟಿಕೆಟ್ ಸಿಕ್ಕ ಮೇಲೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದ್ಮೇಲೆ ಯುವಕರು ಬಹಳಷ್ಟು ಜನ ಬರ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗುತ್ತೆ. ಇವತ್ತು ಕಾಂಗ್ರೆಸ್ ಜೊತೆ ಯುವಕರು ಸ್ವಲ್ಪ ಕಡಿಮೆ, ಆದ್ರೆ ಮೃಣಾಲ್ ಹೆಬ್ಬಾಳ್ಕರ್ ಟಿಕೆಟ್ ಸಿಕ್ಕಾಗಿಂದ ಯುವಕರು ಬಹಳಷ್ಟು ಜನ ಬರ್ತಾರೆ. ನನಗೆ ಆಶ್ಚರ್ಯ ಏನ್ ಅನ್ಸುತ್ತೆ ಅಂದ್ರೆ, ಇಲ್ಲಿ ಕೆಳಗಡೆ ಕೂತ್ಕೊಂಡು ಅಕ್ಕನ ಭಾಷಣ ಕೇಳ್ತಾ ಇದ್ರಲ್ಲ ತಮ್ಗೌಡ್ರ, ನಿಮ್ಮ ಈ ಒಂದು ತ್ಯಾಗ, ಯಾರು ಈಗ ಯುವಕರು ಬಂದು ಕೆಳಗಡೆ ಕೂತ್ಕೊಳ್ಳೋದಿಲ್ಲ. ತಮ್ಮ ಏನೋ ಬಹಳ ದೊಡ್ಡ ಇದಾಗಿರ್ತಾರೆ. ತಮ್ಮ ಸ್ವಾಭಿಮಾನವನ್ನ ಅಕ್ಕನ ಭಾಷಣ ಕೇಳೋಣ, ಶಾಂತಿಯಿಂದ ಕೇಳೋಣ ಅಂತ ಇಲ್ಲಿ ಬಂದು ಕೂತ್ಕೊಂಡಿದ್ರಲ್ಲ, ನಾ ಯಾವತ್ತಿದ್ರು ನಿಮಗೆ ಅಕ್ಕ ಹಾಗೆ ಉಳಿತೇನೆ. ಹೋಗ್ರ, ಈ ಸಮಾಜ 18 ತಾಂಡ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲೂ ಕೂಡ 3 ತಾಂಡ ಇದಾವೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬಂಧುಗಳೇ, ನಿಮ್ಮ ಜೊತೆ ನನಗೆ ಬಹಳಷ್ಟು ಅನ್ಯೋನ್ಯವಾದಂತ ಸಂಬಂಧ ಇದೆ. ನನ್ನ ಕ್ಷೇತ್ರದಲ್ಲಿ ಆ 3 ತಾಂಡಗಳು, ಅದರಲ್ಲಿ ಸಣ್ಣ ಹುಡುಗರನ್ನ ಹಿಡ್ಕೊಂಡು ಇವತ್ತು ನನ್ನನ್ನ ಅಕ್ಕ ಅಂತ ಕರೀತಾರೆ. ಹಿರಿಯರ್ನ ಹಿಡ್ಕೊಂಡು ಸಣ್ಣ ಹುಡುಗರ್ನ ಹಿಡ್ಕೊಂಡು ಸುಮಾರು 3,500 ಮತದಾನ ಇದೆ ನನ್ನ ಕ್ಷೇತ್ರದಲ್ಲಿ. ತಮ್ಮ ಸಮಾಜದ 3,500 ಮತದಾನದಲ್ಲಿ 3,500 ಮತದಾನ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹಾಕ್ತಾರೆ. ನೀವು ನಿಮ್ಮ
ಸಂಬಂಧಿಕರಿದ್ರೆ ಕೇಳಿ. ನಿಮ್ಮ ತಾಂಡಾದಲ್ಲಿ ಬೇರೆಯವರಿಗೆ, ಬೇರೆ ಪಕ್ಷಕ್ಕೆ ಎಂಟ್ರಿನೇ ಇಲ್ಲ. ಅಷ್ಟೊಂದು ಪ್ರೀತಿಯನ್ನ, ಅಷ್ಟೊಂದು ವಿಶ್ವಾಸವನ್ನ ನನ್ನ ಮೇಲೆ ತಮ್ಮ ಜನ ಈಗ ಮಾಡ್ತಾರೆ. ನನಗಿನ್ನೂ ಬಹಳ ಖುಷಿ ಆಗುತ್ತೆ. ಇನ್ನೂ ತಮಗೆ ಹತ್ರ ಆಗುವಂತ ಒಂದು ಮಾತು, ಇವತ್ತು ನನ್ನ ಅಂಗರಕ್ಷಕ್, ನನ್ನ ಗನ್ಮ್ಯಾನ್, ನನ್ನ ಸಹೋದರ ಮಂಜು, ಇವನು ಕೂಡ ತಮ್ಮ ಸಮಾಜದವನು, ಮಂಜು ಲಮಾನೆ. ಇವತ್ತು ತಮಗೆ ಚುನಾವಣೆ ಪರವಾದ ಭಾಷಣ ಮಾಡಿ, ನೀವು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ. ಯಾಕಂದ್ರೆ ಈ ಸಮಾಜಕ್ಕೆ ಒಂದು ಐಡೆಂಟಿಫಿಕೇಶನ್ ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ. ನಿಮಗೆ ರಿಸರ್ವೇಶನ್ ಅನ್ನ SC ಕ್ಯಾಟಗರಿನ ಕೊಟ್ಟಿರೋದನ್ನೇ ಕಾಂಗ್ರೆಸ್ ಪಕ್ಷ. ಅವತ್ತಿನ ಕಾಲದಲ್ಲಿ ದೇವರಾಜ ಅರಸ್ ಅವರು ತಮಗೆ SC ಮಾನ್ಯತೆಯನ್ನು ಕೊಟ್ಟರು. ಇವತ್ತಿನ ಕಾಲದಲ್ಲಿ ಸಿದ್ದರಾಮಯ್ಯನವರು ತಮಗೆ ಗೃಹಲಕ್ಷ್ಮಿಯನ್ನು ಕೊಟ್ಟರು. ಇಲ್ಲಿ ಕುಳಿತ ತಾಯಿಯಂದ್ರಲ್ಲಿ, ನನ್ನ ಗೆಳತಿಯರಲ್ಲಿ, ತಂಗಿಯಂದ್ರಲ್ಲಿ ಕೇಳ್ತೀರಿ, ಎಷ್ಟು ಜನರಿಗೆ ಗೃಹಲಕ್ಷ್ಮಿ ಬರುತ್ತೆ? ಕೈ ಹತ್ರಿ. ಈಗ 9ನೇ ಕಂತು ಈಗ ಹಾಕಿದ್ದೀನಿ. 4 ಗಂಟೆಗೆ ಬಟನ್ ಒತ್ತಿದೆ. ಎಷ್ಟು ಗಂಟೆಗೆ? ಇವತ್ತು 4 ಗಂಟೆಗೆ 9ನೇ ಕಂತಿನ ಬಟನ್ ಒತ್ತಿಕಿ ನನ್ನ ಥಂಬ್ ಕೊಟ್ಟು, ಅದು ಮೊಬೈಲ್ ನಲ್ಲಿ ಆಪ್ ಇರುತ್ತೆ, ಆ ಥಂಬ್ ಕೊಟ್ಟು 18,000 ರೂಪಾಯಿ ಆಯ್ತು ನಿಮಗೆ ಇಲ್ಲಿವರೆಗೆ ಗೃಹಲಕ್ಷ್ಮಿ ಹಣ. ಎಷ್ಟ್ರಿ? 18,000 ರೂಪಾಯಿ. ಬಂಧುಗಳು, ಗೆಲ್ಲುವುದು ಸ್ವಲ್ಪ ತಡವಾದರೂ ಪರವಾಗಿಲ್ಲ, ಒಮ್ಮೆ ಗೆದ್ದರೆ ಎದುರಾಳಿ ಎದೆಯಲ್ಲಿ ನಡುಕ ಹುಟ್ಟಿಸುವಂತಿರಬೇಕು ಎನ್ನುವ ಶಬ್ದಕ್ಕೆ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದ ಯುವಕರು, ಈ ಬಡ ಯುವಕರು ಸಾಕ್ಷಿಯಾಗಿದ್ದಾರೆ. ಹೌದು, ಭಾರತ ಮಾತೆಯ ಸೇವೆಗೆ ಮುನ್ನುಡಿ ಬರೆದ, ಅಂದರೆ ಅಗ್ನಿವೀರ ರ್ಯಾಲಿಯಲ್ಲಿ ಇವರು ಭಾರತ ಮಾತೆಯ ಸೇವೆ ಮಾಡಲು ಸೆಲೆಕ್ಟ್ ಆಗಿದ್ದು ಈ ಒಂದು ಸೇವೆಗೆ ಸಿದ್ಧರಾಗಿದ್ದಾರೆ. ಇದನ್ನು ಸಂಬರ್ಗಿ ಗ್ರಾಮದ ಎಲ್ಲ ಹಿರಿಯರು ಅವರಿಗೆ ಗೌರವಿಸಿ ಸನ್ಮಾನಿಸಿದರು. ಸರ್ಕಾರಕ್ಕೆ ಎಲ್ಲ ಬೆನಿಫಿಟ್ಗಳನ್ನು ಕೇಳ್ತೀರಿ, ಅದೇ ರೀತಿ ಎಲ್ಲರೂ ಮತದಾನ ಮಾಡಬೇಕು. ಮತದಾನ ಮಾಡುವ ಅವಕಾಶ ಸಿಗುವುದೇ ಮುಖ್ಯ. ಆದ್ದರಿಂದ ಎಲ್ಲರೂ ತಪ್ಪದೆ ತಮ್ಮ ಹಕ್ಕನ್ನು ಚಲಾಯಿಸಿ ಎಂದು ನಟ ಹಾಗೂ ಡಾಕ್ಟರ್ ಶಿವರಾಜ್ ಕುಮಾರ್ ಹೇಳಿದರು. ಲೋಕಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸಿ ತದನಂತರ ಮಾತನಾಡಿದ ಹಿರಿಯ ನಟ ಅನಂತ್ನಾಗ್ ಮತದಾನ ಮಾಡದವರ ವಿರುದ್ಧ ಆಕ್ರೋಶಗೊಂಡರು. ಹಿರಿಯರೇ ಇರಲಿ ಕಿರಿಯರೇ ಇರಲಿ ಮತದಾನ ಮಾಡಲೇಬೇಕು. ಗಡಿಯಲ್ಲಿ ಯೋಧರು ನಮಗೋಸ್ಕರ ಪ್ರಾಣ ನೀಡುತ್ತಾರೆ, ಆದರೆ ಇಲ್ಲಿ ಜನರು ಮನೆಯಿಂದ ಹೊರಬಂದು ಮತ ಚಲಾಯಿಸಲು ಯೋಚಿಸುತ್ತಿದ್ದಾರೆ. ಅಂಥವರ ಲಿಸ್ಟನ್ನು, ಅಂದರೆ ಯಾರು ಮತ ಚಲಾಯಿಸುವುದಿಲ್ಲವೋ ಅವರನ್ನು ವೋಟರ್ ಲಿಸ್ಟಿಂದಲೇ ತೆಗೆದು ಹಾಕಿ ಎಂದು ಮತದಾನ ಮಾಡದವರ ವಿರುದ್ಧ ಅನಂತ್ನಾಗ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದ್ರ ಬಗ್ಗೆ ಹೇಳಿ. ನಮ್ಮದೇ ವ್ಯವಸ್ಥೆ, ನಾನು ಎಲ್ಲ ನಮ್ಮದೇ. ನಂತರ ಮನೆಯಲ್ಲಿ ಒಂದು 20 ನಿಮಿಷ ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಸರಿಪಡಿಸಿದ್ದಾರೆ. ಆಲ್ ಇನ್ ದ ಗೇಮ್. ಸರ್, ನೀವು ಕುಟುಂಬ ಸಮೇತರಾಗಿ ಬಂದಿದ್ರಿ. ಈ ಸಲದ ವೋಟನ್ನು ಅಬ್ಸರ್ವ್ ಮಾಡಿದರೆ ಯೂತ್ಸ್ ಕಮ್ಮಿ ಆಗಿದೆ ವೋಟಿಂಗ್. ಅಲ್ಲ, ಪ್ರತಿ ಸಲ ಏನಾಗ್ತದೆ, ನಾನು ಪ್ರತಿ ಸಲ ಇದೇ ಆಗಿದೆ. ಕಳೆದ 4-5 ಚುನಾವಣೆಗಳು ಈಗ ನೀವು ಅವ್ರು ಮರ್ತು ಬಿಡಿ, ಯಾರು ಬಂದಿದ್ದಾರೆ ಅವರು ವಿಚಾರಿಸ್ಕೊಳ್ಳಿ. ಯಾರು ಬಂದಿಲ್ಲ, ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಬರೋದಿಲ್ಲ. ಅವರು ಯಾರು ಬರೋದಿಲ್ಲ, ಯಾರು ಬರ್ತಾರೆ 2 o'clock ಯಾರು ಬರ್ತಾರೆ ಅವರನ್ನು ವಿಚಾರಿಸ್ಕೊಳ್ಳಿ. ಪ್ರತಿಯೊಂದು ಚುನಾವಣೆಯಲ್ಲಿ ಯಾರು ಬರೋದಿಲ್ಲ ಅವ್ರ ಬಗ್ಗೆ ಮಾತಾಡಿ, ಯಾಕೆ ಮಾತಾಡಬೇಕು? ಅವರನ್ನು ಕಳೆದ ಚುನಾವಣೆಯಲ್ಲಿ ವೋಟ್ ಮಾಡಿದ್ದಾರೆ ನೋಡಿ, ಈ ಚುನಾವಣೆಯಲ್ಲಿ ಲಿಸ್ಟ್ ಡಿಲೀಟ್ ದರ್ ನೇಮ್ ಫ್ರಮ್ ದ ಲಿಸ್ಟ್. ಇವನು ಶಿಕ್ಷೆನೇ ಇಲ್ಲ. ಅದ್ರ ಪಾಡಿಗೆ ಎಷ್ಟು ಇನ್ನೇನು ಮಾಡಬೇಕು? ಅಲ್ಲಿ ದೇಶಕ್ಕೋಸ್ಕರ ಪ್ರಾಣದ ಬಲಿ ತ್ಯಾಗ ಮಾಡೋದು ಜವಾನರಿದ್ದಾರೆ. 5 ವರ್ಷಕ್ಕೆ 1 ಸಲ ಮತದಾನಕ್ಕೆ ಹೋಗಿ ಮುಂದೆ ಅಂತಂದ್ರೆ ಬರೋದೇ ಇಲ್ಲ ಅಂದ್ರೆ ಪದೇ ಅಂಥವ್ರನ್ನ ಲಿಸ್ಟಿಂದ, ಇಲೆಕ್ಟೋರಲ್ ಲಿಸ್ಟಿಂದ ಡಿಲೀಟ್ ಮಾಡಬೇಕು.
ಇದು ಅವ್ರ ಬಗ್ಗೆನೇ ಮಾತಾಡೋದು. ಅಂದರೆ ಕಡ್ಡಾಯ ಮತದಾನ ಜಾರಿಗೆ ಬರಬೇಕಲ್ವ ಸರ್? ಯಾರು ಬರೋದಿಲ್ಲ ಅವ್ರ ಹೆಸರು ಕಡ್ಡಾಯ. ಇದು ಯಾವುದು ಕಡ್ಡಾಯದ ಪ್ರಶ್ನೆ ಅಲ್ಲ. ಇದು ಅವರವರು ಇದು ಪ್ರಜಾಪ್ರಭುತ್ವ ಒಂದು ಒಪ್ಪಿದ್ಮೇಲೆ ಎಲ್ಲರೂ ಅದರಲ್ಲಿ ಭಾಗಿಯಾಗಬೇಕು. ಪದೇ ಅದೇ ಆದಾಗ ನಾವು ಬಂದಾಗಲ್ಲ ಯಾರು ಬಂದಿಲ್ಲ ಅವ್ರ ಬಗ್ಗೆನೇ ಮಾತಾಡೋದು. ಬಂದಿದ್ದಾರೆ ಅವ್ರ ಬಗ್ಗೆ ಮಾತಾಡೋದು. ಎಲ್ಲಿ ಬೇಕಾದ್ರೂ ಕಮ್ಮಿ ಆಗಿದೆ. ಯಾರು ಬರೋದಿಲ್ಲ, ಯಾರು ಮತ ಕಟ್ಟದ ಹೋಗ್ಬೇಕು, ಅವ್ರ ಹೆಸರು ಬಿಗಿನ್ ದಿಸ್ ನಾವು. ಅದರಲ್ಲೂ ಪ್ರಮುಖವಾಗಿ ಯೂತ್ ವೋಟ್ ಆಗ್ತಿಲ್ಲ. ನೀವು ಹಾಗೆ ಹೇಳ್ತೀರಿ, ನಮ್ಗೆ ಔಡಿಯೋ ನೋ. ಅದೇ ಸರ್, ನಾವು ಬೆಳಗಿಂದ ಗಮನಿಸಿದ ಪ್ರಕಾರ ನೀವು ಹಾಗೆ ನೀವು ಡೆಫಿನೆಟ್ ಆಗಿ ಹೇಳೋದು ಯೂತ್ಸನ್ನೇ ಯಾಕೆ ಪ್ಲೇನ್ ಮಾಡ್ತೀರಿ? ಯಾಕೆ ಅಂದರೆ ಸೀನಿಯರ್ ಸಿಟಿಸನ್ಸ್ ಆಗಿರಬಹುದು, ಏಜ್ ಆಗಿರಬಹುದು ಅನ್ನೋದು ನೀವು ಲಿಸ್ಟ್ ಐಡೆಂಟಿಫೈ ಮಾಡಿ ಆಮೇಲೆ ಮಾತಾಡಿ. ಕಳೆದ ಸಲ ಯಾರು ಹಾಕಿದ್ರು ಏನೇ ಏಜ್ ಗ್ರೂಪ್ ನೋಡಿ, ಈ ಸಲ ಯಾರು ಬಂದಿಲ್ಲ ಏಜ್ ಗ್ರೂಪ್ ನೋಡಿ, ಡಿಲೀಟ್ ದರ್ ನೇಮ್ಸ್. ಆಮೇಲೆ ಯೂತ್ ಅಂತ ಪ್ರತಿ ಸಲ ಯೂತಿಗೆ ಮೇ ಬಿ ಯೂತ್ಸ್ ಆರ್ ವೋಟಿಂಗ್. ಅಲ್ಲ, ಈ ಮತದಾನ ಮಹತ್ವ ತಿಳಿದೇ ಇರೋದೇ ಇದೊಂದು ಕಾರಣ ಅನ್ಸುತ್ತೆ. ಅಯ್ಯೋ, ಈ ಕಡೆ ಲೋಗೋ ಇಡೀರಿ, ಲೋಗೋ ಈ ಕಡೆ ಇಡೀರಿ. ಯಾವುದು ಸರ್, ಭವ್ಯ ಕನಸು, ಭಾರತದ ಕನಸು ಹೇಗಿರಬೇಕು ಅಂತೀನಿ ಮುಂದಿನ ಸರ್ಕಾರ ಬಂದಾಗ ಜವಾಬ್ದಾರಿ ಆಗಿರ್ಬೋದು, ಹೇಗಿರಬೇಕು ಅಂತ ಸರ್? ಅವ್ರ ಜವಾಬ್ದಾರಿಯಲ್ಲೇ ಮಾಡ್ತೀನಿ ಅಂತ ಎಲ್ಲ ಹೇಳ್ತಿದ್ರು. ನೋಡುವ ಹೇಗೆ ಸರ್. ನೀವು ಮುಂದಿನ 10 ವರ್ಷ 5 ವರ್ಷ 10 ವರ್ಷ ಅಂದರೆ 3650 ದಿವಸ, ಅದರ ಅರ್ಧ 5 ವರ್ಷ ನೋಡುವ ಹೇಗೆ ಮುಂದೆ. ಇದೊಂದು ಒಂಥರ ನಾವು ಚಾನ್ಸ್ ತಗೋತೀವಲ್ಲ, ಅದರಲ್ಲಿ ಮತದಾರರು ಚಾನ್ಸ್. ಅದಕ್ಕೆ ಬಹುಶಃ ಏನೋ ಬೇಸರ ಇರ್ಬೋದು, ಅದಕ್ಕೆ ಬಾರದಿರ್ಬೋದು. ಕಾರಣವಾಗಿ ಅಲ್ಲದೆ ಅವರಿಗೆ ಯಾಕೆ ನಾವು ಮತ ಹೋಗುವುದಿಲ್ಲ ಸರ್? ಈಗ ಮತದಾನಕ್ಕೆ ಇನ್ನೂ ಒಂದು 3 ಗಂಟೆ ಟೈಮ್ ಇದೆ ಸರ್. ಮತದಾನ ಮಾಡದೇ ಇರೋರಿಗೆ ಅನಂತ ಅವರಿಗೆ ಸಂದೇಶ ಕೊಡ್ತಾರೆ ಸರ್. ಈಗ ಅನೇಕ ಸಲ ಕೆಲವು ಕಡೆ ಅನೇಕ ಕಡೆ ಕೇಳಿ ಬರ್ತದೆ, ನಾವು ಏನಾದ್ರು ಹೇಳಿದ್ವಿ ಮತಕ್ಕೆ ಹೋಗಿ ಮತದಾನಕ್ಕೆ ಹೋಗಿರ್ತಾರೆ ಅವರು. ಅಂದರೆ ಕಳೆದ 5 ವರ್ಷದಿಂದ 10 ವರ್ಷದಿಂದ ಯಾರಿಗೋಸ್ಕರ ನಾವು ಮತ ಹಾಕಿದ್ರು ಅವರು ಬರಲೇ ಇಲ್ಲ, ಯಾವತ್ತೂ ನಮ್ಮನ್ನು ವಿಚಾರಿಸ್ಕೊಳ್ಳೇ ಇಲ್ಲ. ನಾವು ಯಾಕೆ ಹೋಗಿ ಹಾಕ್ತೀವಿ? ಹಾಗೂ ಅವ್ರ ರಿಯಾಕ್ಷನ್ ಇರ್ತದೆ. ಏನು ಮೆಸೇಜ್ ಪಾಸ್ ಮಾಡ್ತೀರಾ ಸರ್ ಅವ್ರಿಗೆಲ್ಲ? ಈಗ ಏನಿಲ್ಲ, ಇದೇ ಮೆಸೇಜ್. ಯಾರು ಬಂದಿಲ್ಲ ಅವ್ರ ಲಿಸ್ಟನ್ನು ತೆಗೀರಿ, ರಿಮೂವ್. ಅಟ್ಲೀಸ್ಟ್ ಅವ್ರ ಬಗ್ಗೆ ಚರ್ಚೆ ಮಾಡೋದು. ನಾವು ಬಂದವರಿಗೆ ಇದು 5ನೇ ಸಲ 6ನೇ ಸಲ ಅವರ ಬಗ್ಗೆನೇ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಸೇಮ್ ಹೇಳಿದ್ರಿ, ಅದರಿಂದ ಅಗ್ರೆಸಿವ್ ಆಗಿದ್ದೀರಿ. ಪ್ರಾಬ್ಲಮ್ಸ್ ಆಗ್ತದೆ ಸರ್, ಸೇಮ್ ಪ್ರಾಬ್ಲಮ್ಸ್ ಪ್ರತಿ ಎಲೆಕ್ಷನ್ ಅಲ್ಲಿ. ಯಾರು ಬಂದವರು ಯಾರು ಪ್ರಾಬ್ಲಮ್ ಮಾಡ್ತೀವಿ, ನೀವು ಪ್ರಾಬ್ಲಮ್ ಮಾಡ್ತೀವಿ. ಸಂಸ್ಕೃತಿ ಭಾಷೆಯನ್ನ ಎಲ್ಲರೂ ಕಲಿಯಬೇಕು. ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ಸಂಸ್ಕೃತಿ ಭಾಷೆಯನ್ನು ಕಲಿತರೆ ಅವರ ಬಾಳು ಬಂಗಾರವಾಗುತ್ತದೆ ಎಂದು ಅಥಣಿ ತಾಲೂಕಿನ ನಂದೇಶ್ವರ ಗ್ರಾಮದ ಶ್ರೀ ದುರುದಿಂಡೇಶ್ವರ ಮಹಾಸ್ವಾಮಿಗಳು ಹೇಳಿದರು. ಒಂದು ಗ್ರಂಥವನ್ನು ಪ್ರಥಮ ಅಂತಕೊಂಡು ಹೇಳಿ ಮೊದಲು ಬರೆದಿದ್ದಾರೆ. ವಿಶ್ವವಿದ್ಯಾಲಯ ಕಲಿಸಿದ ಪ್ರಥಮ ಪೂರ್ವ ದ್ವಿತೀಯ, ಪ್ರಥಮ ಪೂರ್ವ ತೃತೀಯ, ಪ್ರಥಮ ಪೂರ್ವ ಚತುರ್ಥಿ, ಪ್ರಥಮ ಪೂರ್ವ ಪಂಚಮಿ ಅಂತ 5 ಗ್ರಂಥಗಳನ್ನು ರಚನೆ ಮಾಡ್ತಕ್ಕಂಥದ್ದು ಉದ್ದೇಶದ. ಚಿಕ್ಕ ಮಕ್ಕಳಿದ್ದಾಗಿನ ವಿದ್ಯಾದ ಮುಂದೆ ನಡೆದುಕೊಂಡು ಹೋಗ್ತದೆ. ಅದನ್ನೆಲ್ಲ ಮಾಡ್ತಕ್ಕ ಮೊದಲು ಹೇಳಿದ್ದಾರೆ. ಇವು ಕೂಡ ಒಪ್ಕೊಂಡಿರ್ತಾರೆ ಅನಿಸ್ತದೆ. ಒಪ್ಪಿದ್ರಲ್ಲಿ ಮಾಡಲಿಕ್ಕೆ ಎಲ್ಲರೂ 5 ಗ್ರಂಥ ರಚನೆ ಮಾಡ್ತಾರೆ. ಶಿಕ್ಷಕರು ಒಪ್ಪಿಗೆ ಆನಂದವಾಗಲಿ. ಆಮೇಲೆ 5ನೇ ಕ್ಲಾಸಿಂದ ಮುಂದೆ ಬಂದಾಗ ಪ್ರಥಮ, ದ್ವಿತೀಯ, ತೃತೀಯ ಅಂತಕ್ಕಂಥದ್ದು. ಅದಾದಮೇಲೆ ಕಾವ್ಯ 1, ಕಾವ್ಯ 2, ಅದಾದಮೇಲೆ ಸಾಹಿತ್ಯ 1, 2, ಆಮೇಲೆ ಡಿಗ್ರಿ ಕಾಲೇಜ್ ಅಂದ್ಕೊಂಡು ಹೇಳಿ ಇಲ್ಲಿರ್ತಕ್ಕಂಥದ್ದು ಯಾವ 4 ವರ್ಷ ಪರ್ಯಂತ ಅಧ್ಯಯನ ಮಾಡ್ತಕ್ಕಂಥ ಯಾವ ವಿದ್ವತ್ ಅಂತ ಹೇಳ್ತಾರೆ. ಅದು ಅಧ್ಯಯನ ಮಾಡಿದ್ರೆ ಒಂದು ಸಲ ನಿಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿ ಕಳಿಸಿದ್ರೆ, ಅಪ್ಪರ ಶಾಲೆಯಲ್ಲಿ ಆ ವಿದ್ವತ್ ಮುಗಿಸ್ಕೊಂಡು ಹೊರಗೆ ಬಂದಾಗ ಶಿಕ್ಷಕರಾಗಿ ಹೊರಗೆ ಬರ್ತಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ JBM TV.